ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸರ್ವೇ ಜನೋ ಸುಖಿನೋ ಭವಂತು. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಮಕ್ಕಳಿಂದ ಮೊಬೈಲ್ ಬಳಕೆ ತುಂಬ ಹೆಚ್ಚಾಗ್ತಾ ಇರೋದ್ರಿಂದ ತುಂಬ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಈ ಯಾರೆಲ್ಲ ಪೇರೆಂಟ್ಸ್ ಇದ್ದೀರಾ ಆ್ಯಂಡ್ ಎಸ್ಪೆಷಲಿ ಮಕ್ಕಳು ಈ ಎಪಿಸೋಡನ್ನು ಖಂಡಿತವಾಗಿಯೂ ಪೂರ್ತಿಯಾಗಿ ನೋಡಬೇಕು ಅನ್ನೋದೊಂದು ನನ್ನ ಒಂದು ಕೋರಿಕೆ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಆಗಿರಲಿ ಅಥವಾ ಮಕ್ಕಳಾಗಿರಲಿ ಒಂದು ಫೋನ್ ಹಿಡ್ಕೊಂಡು ಒಂದು ರೀಲ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಗೇಮ್ಸ್ ಆಗಿರ್ಬೋದು, ಇನ್ನಿತರ ಚಟುವಟಿಕೆಗಳಾಗಿರ್ಬೋದು, ಒಂದು 5 ನಿಮಿಷ 10 ನಿಮಿಷಕ್ಕೆ ನೋಡ್ತಕ್ಕಂತಹ ಸೀಮಿತ ಆಗಿರಲ್ಲ. ಅರ್ಧ ಗಂಟೆ 1 ಅವರ್ ನೋಡ್ತಕ್ಕಂತಹ ಮೆಂಟಾಲಿಟಿಗೆ ಹೋಗ್ಬಿಟ್ಟಿದ್ದೀವಿ. ಸೊ ಇದರಿಂದ ಒಂದು ಸಮಯ ಅಲ್ಲದೆ ಒಂದು ಮಕ್ಕಳಲ್ಲಿ ಅನಾರೋಗ್ಯ ತುಂಬ ಕಾಡ್ತಾ ಇದೆ. ನೀವು ಹಾಸ್ಪಿಟಲ್ಗಳಿಗೆ ಹೋಗಿ ನೋಡಿ, ಅನೇಕ ಮಕ್ಕಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ನಾವು ಹಿಂದೆ ಆಗಿರಲಿಲ್ಲ. ಅನೇಕ ಒಂದು ಫಿಸಿಕಲಿ ಆ್ಯಕ್ಟಿವಿಟೀಸ್ನಲ್ಲಿ ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ಆಗಿರ್ಬೋದು ಒಂದು ಫಿಸಿಕಲಿ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಿದ್ವು. ಸೊ ಇವತ್ತಿನ ಪ್ರಪಂಚ ತುಂಬ ಟೆಕ್ನಾಲಜಿ ಮುಂದುವರೆದ ಹಾಗೆಯೇ ಯಾವುದೇ ರೀತಿ ಈ ಒತ್ತಡ ಎಲ್ಲವನ್ನ ಕೂಡ ತಗೊಂಡು ಹೋಗ್ತಾ ಇದೆ. ಎಲ್ಲ ಮಕ್ಕಳುಗಳು ಕೂಡ ಫೋನ್ ಕಂಪ್ಯೂಟರ್ ಸಿಸ್ಟಮ್ ಈ ರೀತಿಗೆ ಮೆಂಟಾಲಿಟಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಸೊ ಹಾಗಾದರೆ ಈ ಮಕ್ಕಳಲ್ಲಿ ಅನಾರೋಗ್ಯ ಕಾಡ್ತಾ ಇರೋದಕ್ಕೆ ಈ ಒಂದು ಮೊಬೈಲ್ ಕಾರಣನ. ಇದು ಅನುಕೂಲ ಎಷ್ಟಿದೆ, ಅನಾನುಕೂಲ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನೊಂದು ಸ್ವಲ್ಪ ಸರ್ಚ್ ಮಾಡಿದಾಗ ನನಗೊಂದಷ್ಟು ವಿಷಯಗಳು ಹೊರಡಿದ್ದಾವೆ. ಆ ವಿಷಯಗಳನ್ನ ನಿಮಗೆ ಟೆಲಿಕಾಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಪಾರ್ಟ್ 1 ಪಾರ್ಟ್ 2 ಅಂತ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗಾದರೆ ವಿಡಿಯೋ ಕಡೆ ಹೋಗೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಬಿಕಾಸ್ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರ್ತಕ್ಕಂತಹ ಚಾನಲ್ ಆಗಿರೋದ್ರಿಂದ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಲೆಟ್ಸ್ ಕಮ್ ಗೈಸ್. ಎಸ್, ಅಧ್ಯಯನದ ಪ್ರಕಾರ ಈ ಮಗು ಆಗಲಿ ಯಾವುದೇ ಒಬ್ಬ ಮನುಷ್ಯ ಆಗಲಿ ಫೋನ್ ಇಟ್ಕೊಂಡ್ರೆ 4 ಗಂಟೆಗಳ ಕಾಲ ಆದರೂ ಕೂಡ ಫೋನ್ ಯೂಸ್ ಮಾಡ್ತಾರೆ ಅನ್ನೋದನ್ನು ಅಧ್ಯಯನ ಬಂದಿದೆ. ಸೊ ನೀವು ಈ ಒಂದು 2018-19ರಲ್ಲಿ ಗಮನಿಸಿದ್ದೀರಾ ಸ್ನೇಹಿತರೆ, ಒಂದು ಕೋವಿಡ್ ಅನ್ನೋದು ಬರುತ್ತೆ. ಆ ಕೋವಿಡ್ ಬಂದಮೇಲೆ ಅಷ್ಟು ಈ ಮಕ್ಕಳಲ್ಲಿ ಫೋನ್ ಅನ್ನೋದನ್ನು ತಂದೆ ತಾಯಿ ಅವಾಯ್ಡ್ ಮಾಡಿರ್ತಾರೆ. ಎಷ್ಟೋ ಒಂದು ದೈಹಿಕವಾಗಿ ದೇಹಗಳು ಹೊರಟೋಗ್ತವೆ, ಎಷ್ಟೋ ಒಂದು ವ್ಯಕ್ತಿಗಳು ಸಾಯ್ತಾರೆ. ಅದಾದನೇ ಈ ಶಿಕ್ಷಣ ಕ್ಷೇತ್ರಕ್ಕೆ ಲ್ಯಾಪ್ಟಾಪ್ ಆಗಿರಬಹುದು, ಈ ಫೋನ್ ಆಗಿರ್ಬೋದು, ಈ ನಿಯಂತ್ರಣಕ್ಕೆ ಬರುತ್ತೆ. ತಂದೆ ತಾಯಿಗಳೇ ತಂದು ಕೊಡ್ತಾರೆ. ಸೊ ಇದಾದಾಗ ಅಷ್ಟು ಅಗತ್ಯಕ್ಕಿಂತ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ಸ್ ವೀಡಿಯೋಸ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಈ ರೀತಿ ಇನ್ನಿತರೆ ಸೋಷಿಯಲ್ ಮೀಡಿಯಾಗಳನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಮಕ್ಕಳು ಅನಗತ್ಯವಾಗಿ ಹೆಚ್ಚಿನ ಸಮಯವನ್ನು ಅದರಲ್ಲೇ ಕಳೀತಾರೆ. ಸೊ ಸ್ನೇಹಿತರೆ, ನೀವು ಗಮನಿಸಿದ್ದೀರಾ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಿರಲಿ, ಒಂದು ವಿಡಿಯೋನ ನಾವು ನೋಡೋಕೆ ಕುತ್ಕೊಂತು ಅಂತಂದರೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಾವು 1/2 ಅವರ್ 1 ಅವರ್ ಕಳೀತಾನೇ ಹೋಗುತ್ತೆ. 5-10 ನಿಮಿಷಕ್ಕೆ ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಆ ರೀತಿ ಸೋಷಿಯಲ್ ಮೀಡಿಯಾಗಳು ಕೂಡ ಅದೇ ರೀತಿ ಪ್ರಿಪೇರ್ ಆಗಿ ಬಂದಿರ್ತವೆ. ಅದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲಿ ಮೈಂಡ್ನ ಫಿಕ್ಸ್ ಆಗಿರ್ತೀವಿ. ಯಾವುದೇ ನಾನು ನೋಡ್ತಾ ಇರ್ತೀನಿ ಅಕ್ಕಪಕ್ಕ ಮಕ್ಕಳುಗಳನ್ನ, ಈ ಊಟ ತಿಂಡಿ ಮಾಡಿಸುವಾಗ 5-10 ನಿಮಿಷಕ್ಕೆ ಸೀಮಿತ ಆಗಿರಲ್ಲ. 1.5 ವರ್ಷ 2 ವರ್ಷದ ಮಗುಗೆ ಫೋನ್ ಎಷ್ಟು ಅಡಿಕ್ಟ್ ಆಗಿದೆ ಅಂದರೆ, ಎಷ್ಟು ಕಿರ್ಚಾಡಿ ಎಷ್ಟು ಕೂಗಾಡಿದ್ರು ಕೂಡ ಸುಮ್ಮನಾಗ್ತಾನೆ ಇರ್ತಕ್ಕಂಥ ಮಗುನ ಆ ಒಂದು ಫೋನು ಸುಮ್ಮನಿರಿಸುತ್ತೆ. ಎಷ್ಟು ಪವರ್ಫುಲ್ ಅಲ್ವಾ. ಹೆಚ್ಚಿನದಾಗಿ ಅಗತ್ಯಗಳಿಗಿಂತ ಹೆಚ್ಚಾಗಿ ಅಲ್ಲಿ ಕಲಿಯೋವಂಥದ್ದು ಏನೂ ಇರಲ್ಲ. ಎಷ್ಟು ಸೈಲೆಂಟಾಗಿ ಎಷ್ಟು ಗೌಪ್ಯತೆಯಿಂದ ಫೋನನ್ನು ನೋಡ್ತಾ ಇರ್ತವೆ ಮಕ್ಕಳು ಅಂತಂದರೆ ಎಂಥರೂ ಕೂಡ ನಿಭಾಯಿಸಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ನಾವು ಹೋಗ್ತಾ ಇರ್ತೀವಿ. ಏನಾಗ್ಬಿಟ್ಟಿದೆ ಗೊತ್ತಾ ಸ್ನೇಹಿತರೆ, ಅತಿ ಬಡವ್ರಿಗೂ ಕೂಡ ಈ ಆ್ಯಂಡ್ರಾಯ್ಡ್ ಫೋನ್ನ ತೊಗೊಳ್ಲಿಕ್ಕೆ ಸಾಧ್ಯ ಆಗಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ಹೈಯಲ್ಲಿರ್ತಕ್ಕಂಥವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಬಲಿಯಾಗ್ತಾ ಇರೋರು ಹೆಚ್ಚಿನದಾಗಿ ಮಿಡಲ್ ಕ್ಲಾಸ್ನವರು. ಸೊ ಬ್ಯಾಂಗ್ಳೂರಲ್ಲಿ ನಾನು ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ವರ್ಕ್ ಮಾಡಬೇಕು ಅಂತ ಅಂದರೆ ಗಂಡ ಹೆಂಡತಿ ಎಲ್ಲರೂ ಕೂಡ ಸಮವಾಗಿ ದುಡಿಲೇಬೇಕಾಗತ್ತೆ. ಅಂಥ ಜೀವನದ ಪರಿಸ್ಥಿತಿ ಇವತ್ತಿದೆ. ಏನು ಮಾಡ್ತಾರೆ, ಅಲ್ಲಿಂದ ಸಾಕಾಗಿ ಬಂದಿರ್ತಾರೆ. ಮಕ್ಕಳು ಹೇಗೋ ಆ ಕಿರಿಕಿರಿಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ನನಗೆ ಅಂಥದ್ದಾಗಿರುತ್ತೆ. ಆ ಸಮಯದಲ್ಲಿ ಅವರು ಫೋನನ್ನು ಕೊಟ್ಬಿಡ್ತಾರೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಆ ಫೋನನ್ನು ಕೊಡ್ತಾರೆ. ಸೊ ನಾವು ಹಿಂದೆ ಗೊತ್ತಾ, ಕತೆ ಹೇಳಿ ಮಲಗಿಸ್ತಿದ್ರು, ಚಂದಮಾಮನ ತೋರಿಸಿ ಊಟ ಮಾಡಿ ಮಲಗಿಸ್ತಿದ್ರು. ಎಷ್ಟು ಜನ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಜೊತೆ ಇದ್ದಾರೆ ಹೇಳಿ ಸ್ನೇಹಿತರೆ. ಸಿಟಿನಲ್ಲಿ ಎಲ್ಲ ಒಂದು ಡಿವೈಡ್ ಆಗ್ತಾ ಇದೆ. ಸೊ ಹಾಗೆ ಈ ಮುಂದಿನ ದಿನಗಳಲ್ಲಿ ಈ ಮಕ್ಕಳಲ್ಲಿ ಅನಾರೋಗ್ಯ ಕಾಡ್ತಕ್ಕಂಥದ್ದು ಬಹುಶಃ 70-80-90 ವರ್ಷ ಬದುಕ್ತಾ ಇದ್ರು. ಒಳ್ಳೊಳ್ಳೆ ಆಹಾರವನ್ನು ಸೇವಿಸ್ತಾ, ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ, ಯಾವುದೇ ರೀತಿ ಜಂಜಾಟ, ಯಾವುದೇ ರೀತಿ ಒತ್ತಡ
ಒತ್ತಡ ಇರಲಿಲ್ಲ. ಬಹುಶಃ ಈ ಇಂದಿನ ಮಕ್ಕಳ ಮುಂದೆ 30, 40, 50 ವರ್ಷಕ್ಕೆ ಕೂಡ ಫಿಕ್ಸ್ ಆಗೋದು ಕೂಡ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈಗ ನಾವು ತಿಂತಕ್ಕಂಥ ಊಟ ಆಗಿರ್ಬೋದು, ಮಕ್ಕಳಿಗೆ ಫೋನ್ ಕೊಟ್ಟು ಏನೋ ಒಂದು ಇವಾಗೆಲ್ಲ ಆನ್ಲೈನಲ್ಲೆಲ್ಲ ಪ್ರೊಸೆಸ್ ಬಂದ್ಬಿಟ್ಟಿರ್ತವೆ. ಸೊ 5 ರೂಪಾಯಿ ಚಿಪ್ಸು, 10 ರೂಪಾಯಿ ಚಿಪ್ಸ್ ಅಲ್ವಾ ತಗೊಟ್ಬಿಡೋಣ, ಮಕ್ಕಳು ಇಲ್ಲಿ ತಿಂತಾ ಇರ್ತವೆ. ಸೊ ಬಾಯಿಗೆ ಹೋಗ್ತಿದ್ಯಾ, ಏನು ತಗೊಳ್ತಿದ್ದೀನಿ ಅಥವಾ ತಗೊಳ್ತಾ ಇಲ್ವಾ ಅದು ಏನೂ ಗೊತ್ತಿರಲ್ಲ. ಸೊ ಹೆಚ್ಚು ಕಡಿಮೆ ಇಲ್ಲ ಅಂತ ಅಂದರೂ ಕೂಡ 600 700 ಕ್ಯಾಲೋರಿ ಇರುತ್ತೆ ಆ ಒಂದು ಚಿಪ್ಸ್ನಲ್ಲಿ. ಆ ಒಂದು ಫ್ಯಾಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಒಂದು ಮಕ್ಕಳಲ್ಲಿ ನಮ್ಮ ಥರ ಸ್ಲಿಮ್ ಆಗಿ ಯಾರೂ ಕೂಡ ಈಗಿನ ಮಕ್ಕಳು ಇಲ್ಲ. ತುಂಬ ಬ್ಲಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು, ಬ್ಲಡ್ ಶುಗರ್ ಆಗಿರ್ಬೋದು, ಎಷ್ಟೆಷ್ಟು ಕ್ಯಾಲೋರಿ ಇದೆ ಅನ್ನೋದನ್ನು ಕೂಡ ಗಮನಿಸಲ್ಲ. ಅಂತಹ ಒಂದು ಪಿಜ್ಜಾ, ಬರ್ಗರ್, ಇವಾಗ ಇನ್ನೊಂದು ಗಮನಿಸಿದ್ದೀರಾ ಸ್ನೇಹಿತರೆ, ನ್ಯಾಷನಲ್ ಫ್ರೂಟ್ ಅಂತೆ, ಡ್ರ್ಯಾಗನ್ ಫ್ರೂಟು, ಏನೇನೋ ಹೇಳ್ತಾರೆ. ಸೀಸನಲ್ ಫ್ರೂಟ್ ಯಾರಾದರೂ ಸೇವಿಸಿದ್ದೀರಾ ಸ್ನೇಹಿತರೆ? ಈ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಸೀಸನಲ್ಲಿ ಹಲಸಿನ ಹಣ್ಣು. ಈ ಬೆಂಗಳೂರಲ್ಲೆಲ್ಲ ಮಾವಿನ ಹಣ್ಣು, ಹಲಸಿನ ಹಣ್ಣು ಎನಿ ಟೈಮ್ 365 ಡೇಸ್ ಇರುತ್ತೆ. ಆಯಾಯ ಸೀಸನ್ ಹಣ್ಣ ಆಯಾಯ ಟೈಮಲ್ಲೇ ತಿನ್ನಬೇಕು. ಸೀಬೆಹಣ್ಣು ಟೈಮಲ್ಲಿ ಸೀಬೆಹಣ್ಣು, ಮಾವಿನ ಹಣ್ಣು ಟೈಮಲ್ಲಿ ಮಾವಿನ ಹಣ್ಣು. ನಮ್ಮ ನ್ಯಾಚುರಲಿ ಏನು ಸಿಗುತ್ತೆ ಅದು. ಹೊರಗಡೆ ಜಂಕ್ ಫುಡ್ ತಿಂತಕ್ಕಂಥದ್ದು, ಗೋಬಿ ತಿಂತಕ್ಕಂಥದ್ದು, ಪಾನಿಪುರಿ ತಿಂತಕ್ಕಂಥದ್ದು. ಹಿಂದೆ ಏನು ಗೊತ್ತಾ ಸ್ನೇಹಿತರೆ, ನಾವು ಇವಾಗ ಹಬ್ಬದಲ್ಲಿ ಒಬ್ಬಟ್ಟು ಅಥವಾ ಏನಾದರೂ ಒಂದು ಸಿಹಿ ಮಾಡ್ತೀವಲ್ಲ, ಹಾಗೆ ಹಿಂದೆ ಅನ್ನ ಮಾಡಿದ್ರು ಕೂಡ, ಅನ್ನ ಮಾಡಿದ್ರೆ ಅವ್ರಿಗೊಂದು ದೊಡ್ಡ ಹಬ್ಬಗಳಲ್ಲೇ ಅಂತೆ ಅನ್ನ ಮಾಡ್ತಿದ್ದು. ಆಕಸ್ಮಿಕ ಅವ್ರ ಮನೇಲಿ ಏನೋ ಒಂದು ಅನ್ನ ಮಾಡಿದ್ದಾರೆ ಅಂತ ಅಂದರೆ ಅದೇ ಒಂದು ಖುಷಿ ಅಂತೆ. ಸೊ ಹಾಗೆ ಹಿಂದಿನ ಕಾಲದಲ್ಲಿ ಬರೀ ಮುದ್ದೆ, ಸಿರಿಧಾನ್ಯಗಳಿಂದ ಅವ್ರ ಜೀವನ ಸಾಕೊಂಡು ಬರ್ತಾ ಇತ್ತು. ಸೊ ಇವತ್ತು ಹಾಗಿದೆಯಾ ಸಿಸ್ಟಮು. ಎಲ್ಲವೂ ಒಂದು ಅವ್ರು ಕೇಳಿದ್ದೆ ಮಕ್ಕಳಿಗೆ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ, ಅವ್ರ ಮಕ್ಕಳು ನಮ್ಗೊಂದು ಚಾಕ್ಲೇಟ್ ಕೇಳ್ತಿದ್ದಾರೆ, ನನ್ನ ಮಗ ಕೇಳ್ತಿದ್ದೇನಪ್ಪ ತಂದು ಕೊಟ್ಬಿಡ್ಬೇಕು ನಾನು. ನಾವು ಅವಾಗೆಲ್ಲ ಒಂದು ಪುರಿನೋ ಅಥವಾ ಏನೋ ಒಂದು ಗೋಬಿನೋ ತಿನ್ನಬೇಕು ಅಂತಂದರೆ, ನಿನ್ನ ಹೇಳಿದೆಲ್ಲ ಕೆಲಸ ಮಾಡ್ತೀನಿ, ನನಗಿವತ್ತು 5 ರೂಪಾಯಿ ಕೊಡು, 10 ರೂಪಾಯಿ ಕೊಡು, ನಾನು ಪುರಿ ತೊಗೋಬೇಕು ಅಥವಾ ನಾನು ಏನೋ ಒಂದು ಗೋಬಿ ತೊಗೋಬೇಕು ಅಂತ ಖುಷಿ ಪಡ್ತಿದ್ವಿ. ಆ ಒಂದು 5 ರೂಪಾಯಿ 10 ರೂಪಾಯಿ ಇಸ್ಕೊಂಡು ಗೋಬಿ ಅಥವಾ ಪಾನಿಪುರಿ ಅಥವಾ ಪುರಿ ತಿನ್ನೋದಕ್ಕೋಸ್ಕರ, ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೋಸ್ಕರ ಅವ್ರು ಹೇಳಿದೆಲ್ಲ ಮಾಡುವ ಅಷ್ಟು ಬೆಲೆ ನಮಗೆ ತಿಳಿಸ್ಕೊಟ್ಟಿದ್ರು. ಸೊ ಈಗಿನ ಕಾಲದ ಮಕ್ಕಳಿಗೆ ನನ್ನ ಮಗ ಇವತ್ತಿನ ಹೇಳಿದಾನಪ್ಪ ಇದು, ಅಥವಾ ನನ್ನ ಮಗಳು ಇವತ್ತು ಹೇಳಿದಳಪ್ಪ ಇದನ್ನು, ನಾನು ತಗೊಂಡು ಹೋಗಲೇಬೇಕು ಇದನ್ನು ಅಂತ ಮೆಂಟಾಲಿಟಿಗೆ 10 ರೂಪಾಯಿ ಅಲ್ವಾ, 50 ರೂಪಾಯಿ, 500 ರೂಪಾಯಿ ಅಲ್ವಾ, ಬಿಡಿ ತಗೊಂಡೋಗೋಣ, ನನ್ನ ಮಕ್ಕಳು ಖುಷಿ ಪಡ್ತಾರೆ. ಬಟ್ ಆರೋಗ್ಯ ಎಷ್ಟು ಹದಗೆಡ್ತಿದೆ. ಮಕ್ಕಳಿಗೆ ಮೊದಲು ಮೇಯ್ನ್ ಹೇಳ್ತಕ್ಕಂಥದ್ದು ಪೇರೆಂಟ್ಸ್ಗೆ ಒಂದು ಒಳ್ಳೆ, ನಾವು ಮಾಡ್ತಕ್ಕಂಥ ಕಷ್ಟದ, ತಂದೆ ತಾಯಿ ಮಾಡ್ತಕ್ಕಂಥ ಕಷ್ಟದ ವಾಸನೆಯನ್ನು ಮಕ್ಕಳಿಗೆ ನೀವು ತಿಳಿಸ್ಕೊಡಿ. ಮಕ್ಕಳನ್ನ ಆಸ್ತಿವಂತರನ್ನಾಗಿ ಮಾಡಬೇಕು. ಆಸ್ತಿನ ಮಕ್ಕಳಿಗೋಸ್ಕರ ಸಂಪಾದನೆ ಮಾಡೋದಲ್ಲ ರೀ. ನಮ್ಮ ಮಗುಗೆ ಸೈಟ್ ತೊಗೋಬೇಕು, ಕಾರ್ ತೊಗೋಬೇಕು, ಮತ್ತೆಲ್ಲ ಒಂದು ಮನೆ ಕಟ್ಟಬೇಕು, ದಟ್ಸ್ ನಾಟ್. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿದ್ರೆ ಮುಂದೊಂದಿನ ಆ ವ್ಯಕ್ತಿ ಮತ್ತೊಬ್ಬರನ್ನ ಆಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಡ್ತಾನೆ. ನಮ್ಮಲ್ಲಿರ್ತಕ್ಕಂಥ ಫುಡ್ ಆಗಿರ್ಬೋದು, ಪ್ರತಿಯೊಂದು ಇನ್ಸಿಡೆಂಟು ಕೂಡ ನಮ್ಮಲ್ಲಿ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಪೇರೆಂಟ್ಸ್ಗೆ ಹೇಳ್ತಕ್ಕಂಥದ್ದು ಏನಂತಂದರೆ, ಒಳ್ಳೊಳ್ಳೆ ರೀತಿ ಫುಡ್ನ ಕೊಡಿ, ಒಂದು ಕತೆಗಳನ್ನ ಹೇಳ್ತಕ್ಕಂಥದ್ದಾಗಿರ್ಬೋದು. ಹೆಚ್ಚಿನದಾಗಿ ಮಕ್ಕಳ ಜೊತೆ ಇನ್ನು ನೋಡ್ತಾ ಇರ್ತೀರ, ಇಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅನ್ನೆಸೆಸರಿ ನೋಡೋದ್ರ ಬದಲು ಮಕ್ಕಳಿಗೆ ಒಂದು ಫಿಸಿಕಲಿ ಮೆಂಟಾಲಿಟಿ ಹೇಗೆ ಡೆವಲಪ್ ಮಾಡ್ತಕ್ಕಂಥ ಗೇಮ್ಸ್ಗಳನ್ನ ಆಟಾಡಿಸ್ತಕ್ಕಂಥದ್ದು, ಈ ಸಿಸ್ಟಮ್ ಮುಂದೆ ಬಿಡದೇ ಇರ್ತಕ್ಕಂಥದ್ದು, ಎಷ್ಟು ಟೈಮ್ ಕೊಡಬೇಕು, ಅಥವಾ ಹೊರಗಡೆ ನೇಚರ್ನ ಸವಿತಕ್ಕಂಥದ್ದು, ಹೊರಗಡೆ ಕರ್ಕೊಂಡು ಹೋಗಿ ಒಂದು ಎಕ್ಸಸೈಸು, ಮೆಡಿಟೇಷನ್ನು ಅಥವಾ ವಾಕು, ಒಂದು ಬುಕ್ಸ್ಗಳನ್ನ ಬಗ್ಗೆ ಪರಿಚಯ ಮಾಡಿಸ್ತಕ್ಕಂಥದ್ದು, ಅಥವಾ ಯಾರೋ ಒಬ್ಬರು ಹೋಗ್ತಾ ಇರ್ತಾರೆ ಆ ವ್ಯಕ್ತಿ ಬಗ್ಗೆ ಪರಿಚಯ ಮಾಡಿಸ್ತಕ್ಕಂಥದ್ದು. ಈ ಒಂದು ಒಳ್ಳೊಳ್ಳೆ ಸಂಸ್ಕೃತಿಗಳನ್ನ, ಒಳ್ಳೊಳ್ಳೆ ವಿಷಯಗಳನ್ನ ನಾವು ಬೇರೆ ಹೊಸದಾಗಿ ಮಕ್ಕಳಿಗೆ ದಿನೇ ತಂದೆ ತಾಯಿ ಕಲಿಸ್ತಾ ಇದ್ದಾಗ, ಮಕ್ಕಳು ಮೈಂಡ್ ಸೆಟ್, ಸಬ್ಕಾನ್ಸಿಯಸ್ ಮೈಂಡ್ ಆಟೋಮೆಟಿಕಲಿ ಆ ವಸ್ತು ಏನು, ಅವರು ಯಾರು ಅಂತ ಕೇಳ್ತಕ್ಕಂಥ ಸಬ್ಕಾನ್ಸಿಯಸ್ ಮೈಂಡ್ ತಾನಾಗೆ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ, ತಾನಾಗೆ ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪೇರೆಂಟ್ಸಲ್ಲಿರುತ್ತೆ ನಮ್ಮಲ್ಲಿ ಹೇಗೆ ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು. ನಮ್ಮ ಕೆಲಸ ಆಗಬೇಕಪ್ಪ, ಇವತ್ತು ನಂಗೆ ಸಿಕ್ಕಾಬಿಟ್ಟೆ ಕೆಲಸ ಇದೆ, ನಾನು ಅಡುಗೆ ಮಾಡಬೇಕು, ಅದು ಮಾಡಬೇಕು, ಆಫೀಸ್ಗೆ ಹೋಗ್ಬೇಕು, ಒಂದು ಫೋನ್ ಕೊಟ್ಟು ಕೂರಿಸ್ಬಿಡೋಣ. ನಾವೇ ತಂದೆ ತಾಯಿನೇ ಮಾಡಿರೋದು, ಮಕ್ಕಳಲ್ಲ. ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈಗ ನೀವೇ ಅಬ್ಸರ್ವ್ ಮಾಡಿ, ಒಂದು ಫೋನ್ ಹಿಡ್ಕೊಂತು ಅಂತ ಅಂದರೆ ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರ್ತೀರ. ಆ ಸ್ಕ್ರೋಲ್ ಅನ್ನೋದು ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದೆ, ಆ ವರ್ಡು ನೆನ್ಪಿಟ್ಕೊಳ್ಳಿ ಅಲ್ವಾ. ಇಲ್ಲಿ ಏನಾಗಿದೆ ಗೊತ್ತಾ ಸ್ನೇಹಿತರೆ, ಪೇರೆಂಟ್ಸ್ ನಾವು ಹೇಗೆ ಬೆಳೆದ್ವೋ ಆ ರೀತಿ ನಮ್ಮ ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು. ಈ ಒಂದು ಅಧ್ಯಯನದ ಪ್ರಕಾರ ಸುಮಾರು ಯೂತ್ಗೆ ಈ ನೆಕ್ಸ್ಟ್ ಬರ್ತಕ್ಕಂಥ ಮಕ್ಕಳು ಆಲ್ಮೋಸ್ಟ್ 90% ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಬಹುಶಃ ಇನ್ನು ಮುಂದೆ 20 ವರ್ಷ ಒಂದು ಕಳೆದ್ರೆ ಆ ಒಂದು 90%ಅಲ್ಲಿ 45% ಜನ ಹುಚ್ಚರಾಗ್ಬಿಡ್ತಾರೆ. ಜೀವನದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಯಾವ ಕಡೆ ಇದ್ದೀನಿ, ನಾನು ಏನು ಡಿಸಿಷನ್ ತೊಗೋಬೇಕು ಅನ್ನೋದಕ್ಕಿಂತ ಹೆಚ್ಚು
ಹೆಚ್ಚಿನ ಮಟ್ಟದಲ್ಲಿ ತುಂಬಾ ಒಂದು ಕ್ರಿಟಿಕಲ್ ಪರಿಸ್ಥಿತಿಗೆ ಹೊರಟೋಗ್ತಾರೆ. ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ, ನಾವು ಯಾವ ರೀತಿ ಬದುಕನ್ನು ಬದುಕ್ತಾ ಇದ್ದೀವಿ ಆ ರೀತಿ ಮಕ್ಕಳಿಗೆ ಬದುಕನ್ನು ಹೊಸ ಹೊಸ ವಿಷಯಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಹೊಸ ಹೊಸ ಅಧ್ಯಯನಗಳನ್ನ, ಭಗವದ್ಗೀತೆ, ಸೊ ಈ ಮೆಂಟಲಿ ಆ್ಯಕ್ಟಿವಿಟೀಸ್ನ ನಾವು ನಮ್ಮದೇ ಆದಂಥ ನಾವು ಮಕ್ಕಳಿಗೆ ಕಲಿಸ್ತಕ್ಕಂಥವ್ರು ನಾವೇ ಫೋನ್ ಹಿಡ್ಕೊಂಡು ಕೂತ್ಕೊಬಿಟ್ರೆ ಆ ಫೋನ್ಗೂ ಕೂಡ ಮಕ್ಕಳು ನಮ್ಮ ಅಮ್ಮ ನೋಡ್ತಿದ್ದಾರೆ, ನಮ್ಮ ಅಪ್ಪ ನೋಡ್ತಿದ್ದಾರೆ, ಆವಾಗ ನಮಗೂ ಏನೋ ಕೆಲಸ ಇರುತ್ತೆ, ಫೋನ್ ಹಾಕೊಟ್ಬಿಡೋದು, ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗುತ್ತೆ. ನಾವು ಯಾವ ರೀತಿ ಬೆಳೆದ್ವಿ, ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಜನಗಳನ್ನ ಪರಿಚಯ ಮಾಡಿಸ್ತಕ್ಕಂಥದ್ದು, ಬುಕ್ಸ್ಗಳನ್ನ ಅನೇಕ ರೀತಿ ನೇಚರ್ಸ್ಗಳಿದ್ದಾವೆ ಅವನ್ನೆಲ್ಲ ಪರಿಚಯ ಮಾಡಿಸ್ತಕ್ಕಂಥದ್ದು, ಆ ರೀತಿ ಎಲ್ಲ ಮಾಡಿದಾಗ ಒಂದು ನಮ್ಮ ಮಕ್ಕಳ ಮೆಂಟಾಲಿಟಿ ಬದಲಾವಣೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಇದನ್ನು ಕಲಿಬೇಕು, ಇಂಥ ವಿಷಯಗಳಿದ್ದಾವೆ ಅನ್ನೋದನ್ನು ಕಲಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದಾಗಿ ಇದ್ರ ಬಗ್ಗೆ ಸರ್ಚ್ ಮಾಡಿದ್ದೀನಿ, ಒಂದೇ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಕೊನೆಯದಾಗಿ ಪೇರೆಂಟ್ಸ್ಗೆ ಒಂದು ಕಿವಿ ಮಾತು ಹೇಳೋದೇನು ಅಂತಂದರೆ, ನಮ್ಮ ನ್ಯಾಚುರಲ್ ಫುಡ್ ಏನು ಬರುತ್ತೆ ಹೊರಗಡೆ ನಮ್ಮ ಮಕ್ಳಿಗೆ ಇಷ್ಟ ಆಗಬೇಕು, ನಮ್ಮ ಮಕ್ಳಿಗೆ ಬ್ರ್ಯಾಂಡೆಡ್ ಬಟ್ಟೆ ತಗೊಡ್ತಕ್ಕಂತಹ ಅದೇ ರೀತಿ ಫುಡ್ಗಳನ್ನ ಕೊಡ್ತಕ್ಕಂತಹದ್ದು, ನಾವು ಹಿಂದೆ ಯಾವ ರೀತಿ ತಿಂತಾ ಇದ್ವಿ, ಯಾವ ರೀತಿ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ತಿದ್ವಿ, ಆ ರೀತಿ ಕಲೆಕ್ಟ್ ಮಾಡಿಕೊಂಡಾಗ ನಮ್ಮ ಹೊಸತನವೂ ಕೂಡ ಒಂದು ಒಳ್ಳೆ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಏನಂತೀರಾ? ಈ ಎಪಿಸೋಡ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಎಲ್ಲ ಪೇರೆಂಟ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನಲ್ಲಿ ಇದನ್ನ ಹೆಚ್ಚಿನದ ವಿಷಯವನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ನೀವು ನೋಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.